ಅಂದ್ರೆ ನಿನ್ ಬಂಡವಾಳಕ್ಕೆ ಬೈಲಾಗ್ಬಿಡ್ಬೇಕು ಇವಾಗ. ನನ್ ತಮ್ಮ ಹಳೆ ಬೋಟಿನ ನನಗೆ ಎಷ್ಟು ಇಬ್ರು ಕೇಳಲ್ಲ, ಚಂಡಿ ಚಾಮುಂಡಿಯರು ಇವ್ರು. ಇವ್ರು ಯಾರಾದ್ರೂ ಸತ್ರು ಅಳಲ್ಲ ಇವಳು. ಆದ್ರೆ ನನ್ ಅಮ್ಮನೆ ದೊಡ್ಡ ಕಾಮಿಡಿ ಅಂದ್ರೆ ಅಯ್ಯೋ ಇವಾಗ ಕೊಚ್ಚಿಂದ ಹೋಗ್ಬೇಕಾ? ಸ್ಕೂಲಲ್ಲಿ ಹೇಳ್ತಾ ಇರೋದ ನಾನೇನ್ ಟೀಚರ್ ಆಗಿದ್ನ ನಿಮ್ಮ ಅಮ್ಮನ ಪಿಂಡ. ಯಾರೋ ಕಾಪಾಡಿದ್ದಾರೆ. 2 ಸರಿ ನೀರಿನ ಗಂಡ ಹರ್ದಾರ ಕಳಿಸ್ಕೊಂಡ್ ಬಂದಿದ್ದಾಳೆ ಗೈಸ್. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಆಸ್ಕಿಂಗ್ ಕ್ವಶನ್ಸ್ ಟು ಮೈ ಮಾಮ್. ಏನ್ ಕೇಳ್ತಾಳೋ ಏನೋ, ನನಗೆ ದೇವರೇ ಬಿಟ್ಟು. ಹೇಳಮ್ಮ. ಕ್ವಶನ್ ಕೇಳೋರ್ ನೀವು, ಆನ್ಸರ್ ಮಾಡೋದ್ ನಾನು. ಇವಾಗ ಎಂತ ಕ್ವಶನ್ಸ್ ಕೇಳ್ತೀನಂದ್ರೆ ನಿನ್ ಬಂಡವಾಳಕ್ಕೆ ಬೈಲಾಗ್ಬಿಡ್ಬೇಕು ಇವಾಗ. ಟಪ್ಪ ಕ್ವಶನ್ಸ್ ಎಲ್ಲ, ಡಬ್ಬಾ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಏನಾದ್ರೂ ಇವಾಗ ನಾವ್ ಹೇಳಕ್ ಈ ಡಬ್ಬಾ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಇವಾಗ ನಮಗ್ ಗೊತ್ತಾಗ್ತೈತೆ ಯಾರ್ಯಾರ ಮೇಲೆ ಎಷ್ಟೆಷ್ಟು ಪ್ರೀತಿ ಐತೆ ನಿನ್ಕ ಅಂತ. ಪ್ರೀತಿ ವಿಶ್ವಾಸ ಅಂತಲ್ಲ, ಎಲ್ಲಾನು ಒಂದೇ. ನೀನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ನೋಡೋಣ ಎಲ್ಲ ಮಕ್ಕಳು ಒಂದೇ. एकदम इन्होंने वक्त बदल दिया, जज्बात बदल दिए. ನೋಡಮ್ಮ, ಇವಾಗ ಆಣೆ ಮಾಡ್ಬಿಡ್ಬೇಕು ನೀನು. ಏನೇ ಹೇಳಿದ್ರು ನಿಯತ್ತೆಗೆ ಕ್ಲೀನ್ ಆಗಿ ನಿಜಾನೇ ಹೇಳ್ಬೇಕು, ಆಯ್ತಾ? ಆಯ್ತು, ಸತ್ಯನೇ ನುಡಿಬೇಕು. ಗೊತ್ತಾಯ್ತಮ್ಮ? ಸೊ ಗೈಸ್, ಇವಾಗ ನಾವು ಫಸ್ಟ್ ಕ್ವಶನ್ಗೆ ಹೋಗೋಣ. ಕೇಳಿ ಫಸ್ಟ್ ಕ್ವಶನ್ ಸರ್. ನಮ್ಮಿಬ್ರಲ್ಲಿ ಯಾರು ತುಂಬಾ ನಾಟಿ? ಬೆಳೀತಾ ತೀಟೆ ಯಾರಮ್ಮ ಜಾಸ್ತಿ ನಮ್ಮಿಬ್ರಲ್ಲಿ? ತೀಟೆ ಇವಳು, ನಾಟಿ ಇವಳು. ಇವನು ನನ್ ತಮ್ಮ ಹಳೆ ಬೋಟಿನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅವನ್ ಪಾಪ ಮುಗ್ಧ. ಅಮ್ಮ ಇವಾಗ ಹೇಳು, ಕರೆಕ್ಟ್ ಆಗಿ ಹೇಳು. ತೀಟೆ ಯಾರು ಚಿಕ್ಕ ವಯಸ್ಸಿಂದ ಜಾಸ್ತಿ? ನೀನ್ ತೀಟೆ ಇವಳು ನಾಟಿ. ನಾವು ಒಬ್ರ ಹೆಸರು ಹೇಳ್ಬೇಕಮ್ಮ. ಅಷ್ಟೇ. ಸ್ಟ್ರಾಂಗ್ ಆಗಿ ಯಾರು ನಿನಗ್ ಜಾಸ್ತಿ ತೀಟಿಗಳು ಮಾಡಿಸ್ತಿ? ಚಿಕ್ಕ ವಯಸ್ಸಿಂದ ಮಾಡಿದವ್ರು ಈಗ ದೊಡ್ಡವರಾದ್ಮೇಲೆ ಮಾಡ್ತಿಲ್ಲ. ಹೌದಾ? ಅಂದ್ರೆ ಒಳ್ಳೆಯವರು ಅಂತ ಅರ್ಥ. ಒಳ್ಳೆಯವ್ರಂತನಾ? ಸ್ವಲ್ಪ ಒಳ್ಳೆಯವರು, ಸ್ವಲ್ಪ ಕೆಟ್ಟವ್ರು. ಇಲ್ಲ ಇಲ್ಲ, ಸ್ವಲ್ಪ ಒಳ್ಳೆಯವರು, ಸ್ವಲ್ಪ ಕೆಟ್ಟವ್ರು. ಸ್ವಲ್ಪ ಒಳ್ಳೆಯವರು, ಸ್ವಲ್ಪ ಕೆಟ್ಟವ್ರು. ದೇವ್ರಾ, ನೀನ್ ಇಲ್ಲಿ ಇರ್ಬಾರ್ದಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು. ದೇವ್ರಾ. ಸೆಕೆಂಡ್ ಕ್ವಶನ್ ಹೋಗೋಣ ಇವಾಗ. ಯಾರು ನಿನ್ ಮಾತನ್ನ ನಾವು ಇಬ್ರಲ್ಲಿ ತುಂಬಾ ಕೇಳ್ತೀರಿ? ಇಬ್ರು ಕೇಳಲ್ಲ, ಚಂಡಿ ಚಾಮುಂಡಿಯರು ಇವ್ರು. ತಾಯಣೆ, ನಿನ್ ತಾಯಣೆ. ಅಯ್ಯೋ ಮೈ ಗಾಡ್, ದೇವ್ರೇ. ಏನೆಲ್ಲ ಸುಳ್ಳು ಗೈಸ್, ಮಾಡೋದೆಲ್ಲ ನಾವೇ ಈ ಅಮ್ಮನ್ ರಾಣಿ ತರ ಕೂತಿರ್ತೀರ ಹಂಗೆ. ಏನಮ್ಮ? ಯಾವಾಗ್ಲೂ ಡವ್ವು ಡವ್ವು ಅಂದ್ರೆ ಡವ್ವು ನಮ್ಮ ಮಮ್ಮಿ. ಏನಮ್ಮ? ಮಾತುಗಳೇ ಬರ್ತಾ ಇಲ್ಲ. ನೆಕ್ಸ್ಟ್ 3ನೇ ಕ್ವಶನ್. ಇಂಗ್ಲಿಷ್ ಅಲ್ಲೇ ಹೇಳು ಫಸ್ಟ್, ಆಮೇಲೆ ಮಮ್ಮಿಗೆ ಅರ್ಥವಾಗಿ ಹೇಳಮ್ಮ. ಹೂ ಇಸ್ ಮೋರ್ ಎಮೋಷನಲ್? ಯಾರು ತುಂಬಾ ಎಮೋಷನಲ್ ಇಬ್ರಲ್ಲಿ? ಇವ್ರು ಯಾರಾದ್ರೂ ಸತ್ರು ಅಳಲ್ಲ ಇವಳು. ಆದ್ರೆ ನನ್ ಕಂಡ್ರೆ ತುಂಬಾ ಎಮೋಷನಲ್. ಇವಳು ತಡ್ದು ಅಳ್ತಾಳೆ, ಎಮೋಷನಲ್ ಆಗ್ತಾಳೆ. ಇವಳು ತುಂಬಾ ತಡಿತಾಳ, ಆಮೇಲೆ ಸ್ವಲ್ಪ ಸ್ವಲ್ಪ ಬರುತ್ತೆ ಇವಳು. ಅಳ್ತಾಳ ಒಟ್ನಾಗೆ. ಓದಾಗಲ್ಲ ಇವಳು ತುಂಬಾ ಅಳ್ತಾಳ, ತುಂಬಾ ಎಮೋಷನಲ್. ಇವಳು ತುಂಬಾನೇ ತಾಯಿ ಮುದ್ದೆ ಮನ್ಸು ಇವಳಿಗೆ. ಇವಳು ತಾಯಿನೇ ಆಗ್ಬಿಟ್ಟಿದ್ದಾರೆ. ನನಗೆ ಟ್ವಿಸ್ಟ್ ಇಕ್ತವ್ರಲ್ಲ ಗೂಟ ನಮ್ಮಮ್ಮ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಹೂ ಇಸ್ ಫನ್ನಿಯರ್? ಯಾರು ತುಂಬಾ ಫನ್? ಯಾರಮ್ಮ ಕಾಮಿಡಿ? ನಮ್ಮ ಅಮ್ಮನೇ ದೊಡ್ಡ ಕಾಮಿಡಿ ಅಂದ್ರೆ ನಾನೇ ಕಾಮಿಡಿ. ಇಲ್ಲ, ನಮ್ಮಿಬ್ರಲ್ಲಿ ಹೇಳಮ್ಮ. ಇವರಿಬ್ರಲ್ಲಿ ಇವಳು ಕಾಮಿಡಿ, ಇವಳು ಸೀರಿಯಸ್ ಜಾಸ್ತಿ. ಈಗ ಹೆಂಗಾಯ್ತಂದ್ರೆ ನೀನು ಇಬ್ರಿಗೂ ಅರ್ಧ ಅರ್ಧ ಹೇಳ್ತಾ ಇದ್ಯಾ? ಹಂಗಲ್ಲ, ಇರೋದೇ ಹೇಳ್ತಿದೀನಿ ಗೈಸ್, ನಾನು ಇಲ್ದೇ ಏನು ಹೇಳಲ್ಲ ಗೈಸ್. ಅಷ್ಟೇ. ಆದ್ರೆ ನೀವು ಒಬ್ರಿಗೆ ಹೇಳ್ಬೇಕಮ್ಮ. ಪರವಾಗಿಲ್ಲ, ಒಂದ್ಸಾರಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಫನ್ನಿಯರ್ ಯಾರು ಇವಾಗ? ಕರೆಕ್ಟ್ ಫನ್ನಿಯರ್ ನೀನೇ, ಫನ್ನಿ ಜಾಸ್ತಿ. ನಮ್ಮ ಅಮ್ಮನೇ ದೊಡ್ಡ ಕಾಮಿಡಿ ಗೈಸ್ ನಮಗಂತ. ಥ್ಯಾಂಕ್ ಯು. ನೆಕ್ಸ್ಟ್, ದಾನೇ ಮಾಡಿಲ್ಲ.
ಅಯ್ಯೋ ಇವಾಗ ಕೊಚ್ಚಿಂದ ಹೋಗ್ಬೇಕಾ? ಬೇಡ. ಹೂ ಸ್ಪೆಂಡ್ಸ್ ಮೋರ್ ಮನಿ, ಯಾರು ತುಂಬಾ ಖರ್ಚು ಮಾಡ್ತಾರೆ ಕಾಸನ್ನ? ಅಪ್ಪ ಇಬ್ರು ಖರ್ಚು ಮಾಡ್ತಾರ. ಗೈಸ್ ಇದ್ರೆ ದುಡ್ಡಿದ್ರೆ ದೊಡ್ಡಪ್ಪ ಇವ್ರಿಬ್ರ ಹತ್ರನು. ಇವಳಂತೂನು ಯಾವ ಭಿಕ್ಷುಕ ಯಾವ ಇವ್ರು ಯಾರು ಸಿಗಕ್ಕಿಲ್ಲ, ತಗೊಂಡೋಗಿ ಎಲ್ಲ ಅವ್ರು ಕೊಟ್ಬಿಟ್ಟು ಚೆನ್ನಾಗಿರಿ ನೀವು ಅಂತ ಹೇಳಿ. ಅದು ನಮ್ಮಪ್ಪ ನಮಗ್ ಕಲ್ಸ್ಕೊಟ್ಟಿರೋ ಸಂಸ್ಕೃತಿ. ಇವಳು ಆದ್ರೆ ಚಾಕ್ಲೇಟ್ಗಳು ತಿಂದು 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 ಕಲರೇ ಚೇಂಜ್ ಆಗೋಗೈತೆ. ತುಂಬಾ ಚಾಕ್ಲೇಟ್ಗಳು ತಿನ್ನೋದಕ್ಕೆ ಖರ್ಚು ಮಾಡ್ತಾಳ ಅರ್ಧ. ಯಾರಿಗೂ ಕೊಡಲ್ಲ ಗೈಸ್, ಒಂದೇನು ಸ್ವಾರ್ಥ ಜಾಸ್ತಿ ಇವಳು. ಇವಳು ಸ್ವಲ್ಪ ತಿಂದ್ರೂ ಸ್ವಲ್ಪ ಬೇರೆಯವ್ರಿಗಾದ್ರೂ ಕೊಡ್ತಾಳ ಇವಳು. ಚಾಕ್ಲೇಟ್ ಎಲ್ಲ ಕೊಡಲ್ಲ ಇವ್ಳು. ತಾಯಿ ಗುಣ. ಸದ್ಯ ಇವತ್ತಾದ್ರೂ ಒಂದು ಒಳ್ಳೇದ್ ಹೇಳೋರು ನಮ್ಮಮ್ಮ ನನ್ ಬಗ್ಗೆ. ಬ್ಲಾಗು ನನಗೂ ಸ್ವಲ್ಪ ಸರ್ಪ್ರೈಸಿಂಗ್. ಯಾಕೆ ಗೊತ್ತಾ, ನಮ್ ಬಗ್ಗೆ ಯಾವತ್ತು ಹೇಳ್ಕೊಳೋದೇ ಇಲ್ಲ ನಮ್ಮಮ್ಮ. ಯಾರ ಹತ್ರ ಆದ್ರಿ ಹೆಂಗಾದ್ರೂ ಹೇಳ್ಕೊಂಡ್ರೆ ಬೇರೆಯವ್ರನ್ನ ಎಲ್ಲ ನೋಡ್ತಿದ್ರೆ ಅವ್ರ ಮಕ್ಕಳನ್ನ ಹೆಂಗಂದ್ರೆ ಹಂಗೆ ವರ್ಣಿಸ್ತಾ ಇರ್ತಾರೆ. ನನ್ ಮಗ್ಳಿಗೆ ಇದಿಷ್ಟ ಅದಿಷ್ಟ ಹಂಗೆಲ್ಲ. ನಮ್ಮಮ್ಮ ಅಯ್ಯೋ ಏನ್ ಎಲ್ಲ ತಿಂತಾಳೆ ಎಲ್ಲ ಬಿಡ್ತಾಳೆ ಹಿಂಗೆ ಹೇಳ್ಕೊಟ್ಟಿರೋರು. ಇವತ್ತೇ ಫಸ್ಟ್ ಟೈಮ್ ನನಗೂ ಇವೆಲ್ಲ ಶಾಕ್ ಆಗ್ತೈತೆ ನಮ್ಗೂನು. ಏನಂತೀಯ ನೀನು? ನಿಜ ತಾನೆ? ಓಕೆ, ನೆಕ್ಸ್ಟ್ ಕ್ವಶನ್. ಯಾರು ಜಾಸ್ತಿ ದುಡ್ಡು ಉಳಿಸ್ತಾರೆ? ಇಬ್ರು ಉಳ್ಸಲ್ಲ ಗೈಸ್, ಇಬ್ರು ನಾಶನೇ. ಇಬ್ರು ಹಾಳು ಮಾಡೋದೇ ದುಡ್ಡನ್ನ. ₹1 ಇವಾಗ ಯಾರು ಉಳ್ಸಿರೋದ್ ನಾನು ನೋಡ್ಲಿಲ್ಲ ಗೈಸ್. ಎಲ್ಲ ದಾನ ಧರ್ಮ. ಇಲ್ಲ ಗೈಸ್, ಅಂದ್ರೆ ಉಳಿಸ್ತೀರಿ. ನಾವ್ ಇವಾಗ ಯಾರ ಖರ್ಚು ಮಾಡ್ತೀವಿ? ಫ್ಯಾಮಿಲಿಗೋಸ್ಕರನೇ ತಾನೆ. ನಾನ್ ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ನಾನು ಖರ್ಚು ಮಾಡ್ತಾ ಇದ್ದಿದ್ದು ಫ್ಯಾಮಿಲಿ ಪರ್ಪಸ್ಗೆ. ಫ್ಯಾಮಿಲಿ ಅಂತಾಳ, ಹೊರಗಡೆ ಅವ್ರಿಗೆ ಜಾಸ್ತಿ ತಿನ್ನಿಸ್ತಾಳ, ಜಾಸ್ತಿ ಕೊಡ್ತಾಳ ಗೈಸ್. ಇವಳಿಗೆ ಹೊರಗಡೆ ಅವ್ರದ್ದು ಜಾಸ್ತಿ ಇಷ್ಟ ಗೈಸ್. ಇವಳಿಗೆ ನೆನ್ನೆ ತಾನೇ ಒಬ್ಬ ಮುದುಕಿ ಏನೋ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ರೆ, ಓಡಕ್ ಎತ್ಕೊಂಡು ಹೋಗ್ತಾ ಇದ್ದಾಳೆ ಗೈಸ್. ನಾನ್ ಬಾರೆ ಲೂಸು ಏನ್ಗೆ ಹೋಗ್ತಿದ್ಯಾ ಅಂತ ಕರ್ದು ಬೈದಿದ್ದೀನಿ. ಐ ಮೀನ್ ಕಿತ್ಕೊಂಡು ಓಡಾಗಿರೋದಂದ್ರೆ ಏನೋ ಪಾಪ ಎತ್ಕೊಂಡು ಹೋಗ್ತಾ ಇದ್ರು. ಎತ್ಕೊಂಡು ಹೋಗಕ್ ಆಗಲ್ಲ ಅಂತ ತಗೊಂಡು ಹೋಗ್ತಿದ್ದಾಳೆ. ಹೋಗಿ ಕೇಳಿ ಇಸ್ಕೊಂಡು ಹೋಗ್ತಾ ಇದ್ದಾಳೆ ಗೈಸ್ ಇವಳು. ಗೈಸ್ ಇವಾಗ ಏನೋ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟವ್ರೆ, ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ. ಇವಾಗ ದೊಡ್ಡವ್ರ ಆತ ಈ ತರ ಹೇಳ್ಕೊಟ್ರೆ ನಾವ್ ಏನ್ ಗೈಸ್? ಅಜ್ಜಿ ಎಲ್ಲ ಸರ್ ಗೈಸ್, ನಾಟಿ ಘಾಟಿ ಅಜ್ಜಿ ಅವ್ರು. ಅಂತವ್ರಿಗೆ ಹೆಲ್ಪ್ ಮಾಡುತ್ತವಳೆ. ನೆಕ್ಸ್ಟ್ ಕ್ವಶನ್. ಓಕೆ, ಹೂ ಇಸ್ ಬೆಟರ್ ಇನ್ ಅಟ್ ಕುಕಿಂಗ್? ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ? ಓ ಮೈ ಗಾಡ್, ಇವಳು ನನಗ್ ಗೊತ್ತಿರ್ಬೇಕಾದ್ರೆ ಒಂದೇ ಒಂದ್ಸಾರಿ ಬದನೆಕಾಯಿ ಸಾಂಬಾರ್ ಮಾಡಿದ್ದು ಉಂಟು ಅಷ್ಟೇ ಗೈಸ್. ಇವತ್ತು ಕೇಳು ಸರಿಯಾಗಿ ಕಾಫಿ ಒಂದ್ ಮಾಡ್ಕೊಡ್ತಾಳ, ಅಷ್ಟ್ ಬಿಟ್ರೆ ಬೇರೆ ಏನು ಮಾಡಲ್ಲ. ಕಾಫಿನೂ ಸರಿಯಾಗಿ ಮಾಡಲ್ಲ ಅವಳೆ. ಅದ್ಯಾವ್ದ ಕೇಕ್ ಮಾಡ್ತಾ ಇದ್ದಾಳೆ ಗೈಸ್. ಈಗ ಕೇಕ್ ವಿಡಿಯೋ ಬಿಟ್ಟಿದ್ದೀನಲ್ಲ, ಚೆನ್ನಾಗಿ ಮಾಡ್ತಾಳೆ ಏನು ಇಲ್ಲ ಅಷ್ಟೇ. ಅದಕ್ ಬಿಟ್ರೆ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ನಾನ್ ಮಾಡ್ತೀನಿ ಗೈಸ್. ಹೌದು, ಹೆಂಗಂದ್ರೆ ನಮ್ಮಮ್ಮ ಕೇದಾರ್ನಾಥ್ಗೆ ಹೋಗಿದ್ರು, ಅವಾಗಿಂದ ಸ್ವಲ್ಪ ನಾನು ಕಲ್ತಿದ್ದು. ಮುದ್ದೆ ಎಲ್ಲ ಮಾಡ್ತಾಳೆ, ಅದು ಮುದ್ದೆ ಮಾಡ್ಕೊಡ್ತಾಳೆ ಗೈಸ್, ನಂಗೆ ತುಂಬಾ ಇಷ್ಟ. ಆದ್ರೆ ಬೇರೆಯವ್ರ ಮನೆಗೆ ಮಾಡಲ್ಲ. ಯಾಕೆ ಗೊತ್ತಾ, ಅವ್ರು ಹೆಂಗ್ ಮಾಡ್ತಾರೋ, ಅವ್ರ ಟೇಸ್ಟ್ ಹೆಂಗಿರುತ್ತೋ, ನಮ್ದು ಇಷ್ಟ ಆಗುತ್ತೋ ಇಲ್ಲ ಏನಾದ್ರು ಕೆಟ್ಟೋಗ್ಬಿಡ್ತೇನೋ ಆ ನರ್ವಸ್ ಬಂದ್ಬಿಡುತ್ತೆ. ಅದಕ್ಕೆ ಬೇರೆಯವ್ರ ಮನೆಗೆ ಮಾಡಕ್ ಹೋಗಲ್ಲ. ನಮ್ಮ ಮನೆಗೆ ನಾನು ಹೆಂಗ್ ಮಾಡೋದು ತಿನ್ಲೇಬೇಕು. ನೆಕ್ಸ್ಟ್ ಕ್ವಶನ್ ಬಂದು, ಹೂ ಇಸ್ ಮೋರ್ ಸ್ಟಬನ್? ಯಾರು ತುಂಬಾ ಮೊಂಡಿತನ ಇದೆ? ಮೊಂಡಿ ಜಾಸ್ತಿ ಇವಳೆ ಗೈಸ್. ಇವಳ ಹತ್ರ ಯೋಗ ತುಂಬಾ ಕಷ್ಟ. ಇವಳು ಎಷ್ಟೇ ಕಠಿಣ ಆದ್ರೂ ಮೃದು ಮನ್ಸು ಇವಳು. ನೆಕ್ಸ್ಟ್ ಕ್ವಶನ್. 10th ಕ್ವಶನ್. ಹೂ ಇಸ್ ಮೋರ್ ಕೇರಿಂಗ್? ಯಾರು ತುಂಬಾ ಕೇರ್ ಮಾಡ್ತಾರೆ? ಯಾರು ನಿನ್ನ ಚೆನ್ನಾಗಿ ನೋಡ್ಕೊಂತಾರಮ್ಮ? ಅಂದ್ರೆ ಬರೀ ನಿನ್ನ ಮಾತ್ರ ಅಲ್ಲ, ಎಲ್ಲಾರ್ನು ಇಡೀ ಮನೆಯಲ್ಲಿ. ನಂಗೆ ಗೊತ್ತು, ಕೈ ನೀನ್ ಆ ಕಡೆ ಆಗ್ದೆ ಜಾಸ್ತಿ ಕೇರ್ ಮಾಡ್ತಾಳ. ಬಟ್ ನೀನು ಮಾಡ್ತೀಯ ಈಗೀಗ. ಇವಳು ಚೆನ್ನಾಗಿ ಈಗೀಗ ಕಲ್ತಿದ್ದಾಳೆ ಗೈಸ್. ಇವಳು ಈಗೀಗ ಜಾಸ್ತಿ ಮಾಡ್ತಾ ಇದ್ದಾಳೆ. ನೋಡಿದ್ರ ಗೈಸ್, ಚಿಕ್ಕ ಮಗು, ಅವಾಗ ನಂಗೆ ಏನು ಗೊತ್ತಿರುತ್ತೆ, ಇವಾಗೆಲ್ಲ ಹೇಳ್ಕೊಡೋದಷ್ಟೇ. ನೆಕ್ಸ್ಟ್ ಕ್ವಶನ್. ಈಗ 11th ಕ್ವಶನ್. ಯಾರಿಗೆ ತುಂಬಾ ಕೋಪ ಬರುತ್ತೆ? ರಾಕ್ಷಸಿಗೇನೆ ಕೋಪ ಜಾಸ್ತಿ ಬರೋದು. ನನ್ನ ಮೇಲೆ ಎಷ್ಟು ಹೊಗಳ್ತಾವ್ರ ನಮ್ಮಮ್ಮ. ರಾಕ್ಷಸಿ ಗೈಸ್ ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾಳ. ತುಂಬಾ ಒಂಥರ ನನ್ ಕೇಳಕ್ಕೆ ಪದಗಳು ತುಂಬಾ ತಲೆನೋವು. ಮನೇಲಿ ತಲೆನೋವು ಯಾರು ಅಂದ್ರೆ ಇವಳೇ ಮೇಡಮ್. ಅದು ನಿಜಾನೇ ಗೈಸ್. ನೆಕ್ಸ್ಟ್ ಕ್ವಶನ್. ಓಕೆ, 12th ಕ್ವಶನ್. ಯಾರು ಬೇಗ ಸಾರಿ ಕೇಳ್ತಾರೆ ಫೈಟ್ ಆದ್ಮೇಲೆ? ಇವಳೇ ಕಾಲು ಹಿಡ್ಕೊಂತಾಳೆ ಮೇಡಮ್
ಹೌದು guys, ಇವಳು ಒಂದ್ ದಿವಸ ಏನ್ ಮಾಡ್ಬಿಟ್ಟಿದ್ದು ಉದ್ದಗ ಮಲಗ್ಬಿಟ್ಟು ಕಾಲು ಹಿಡ್ಕೊಂಡ್ಬಿಡ್ತಾಳ. ಅದೇನೋ ಅಂತಾರೆ ಕನ್ನಡದಲ್ಲಿ ಶಾಸ್ತಾಂಗ ಏನೋ ಸಾಷ್ಟಾಂಗ ನಮಸ್ಕಾರ ನಮಸ್ಕಾರ ಹಾಕ್ಬಿಟ್ಟಿದ್ಲು. ಸಾಷ್ಟಾಂಗ ನಮಸ್ಕಾರಗಳಾಗ್ತಾಳ ಮೇಡಮ್. ಅದಾಗ್ಬಿಟ್ಟು ಮಾಡೋ ತಪ್ಪೆಲ್ಲ ಮಾಡ್ತಾಳ ಮತ್ತೆ ಅದು ರಿಗ್ರೆಟ್ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ ಹಿಂಗ ಅನ್ಬಿಟ್ನಾ ಅಂತ ಅನ್ಸುತ್ತಾ. ಅವಾಗ ಹಂಗಂದಾಗ ಬಂದ್ಬಿಟ್ಟು ಹಂಗ ಹಾಕ್ಬಿಟ್ಟು ಅವಾಗ ಅಲ್ಲಲ್ಲಿ ಮುಗಿಸ್ಬಿಡ್ತೀನಿ. 13th ಕ್ವಶನ್. ಹಾ ಹೂ ವಾಸ್ ಯುವರ್ ಫೇವ್ರೆಟ್ ಸ್ಟೂಡೆಂಟ್ ಇನ್ ಸ್ಕೂಲ್? ಯಾರು ಸ್ಕೂಲಲ್ಲಿ ಫೇವ್ರೆಟ್ ಸ್ಟೂಡೆಂಟ್? ಅಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇವಳೆ ಬೆಸ್ಟ್. ಸ್ಕೂಲಲ್ಲಿ ಆಲ್ ಓವರ್ ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲ. ಅಲ್ಲ ಸ್ಕೂಲಲ್ಲಿ ಹೇಳ್ತಾ ಇರೋದ. ನಾನೇನ್ ಟೀಚರ್ ಆಗಿದ್ನ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಅಲ್ಲಿ. ಟೀಚರ್ಸ್ ನಿನ್ನ ಹತ್ರ ಹೇಳಿರ್ತಾರಲ್ಲ, ಮಕ್ಕಳಲ್ಲಿ ಯಾರು ನಿನ್ಗೆ ಒಳ್ಳೆ ಸ್ಟೂಡೆಂಟ್ ತರ ಅನ್ಸುತ್ತೆ ಅದನ್ನ ಹೇಳ್ತಾರದು. ನನ್ ಮಗ ಅಂದ್ರೆ ಇಲ್ಲಿ ಬರೀ ನಮ್ಮಿಬ್ರದ್ ಮಾತ್ರ ಬರ್ತಾರೆ, ಅದು ಮಗಂದು ಈಚೆ. ಗೈಸ್ ನಾವು ಆ್ಯಕ್ಚುಲಿ 3 ಜನ ಮಕ್ಕಳು, ನಾನು ನನ್ನ ತಂಗಿ ನನ್ನ ತಮ್ಮ. ನಾನು ಯಾಕೆ ನನ್ನ ತಮ್ಮನ ಸೇರಿಸ್ಕೊಂಡಿಲ್ಲ ಅಂದರೆ ಆಬ್ವಿಯಸ್ಲಿ ಇವರು ಗಂಡು ಮಕ್ಳು ಅಂದರೆ ಇಷ್ಟ ಇದ್ದೇ ಇರುತ್ತೆ. ಅದಕ್ಕೆ ಅವ್ರ ಬಗ್ಗೆ ಅವನ್ನೇನೋ ಕುಣ್ಸ್ಕೊಬಿಟ್ಟಿದ್ರೆ ಎಲ್ಲ ಅವನಿಗೆ ಹೇಳ್ತಾಯಿದ್ರು. ನಮಗೇನು ಹೇಳ್ದಿರೋ ನಾವು ಹಿಂಗೆ ಕಾಗೆ ಗೊಬ್ಬ ಕತೆ ಕೇಳಬೇಕಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ನಮ್ಮಿಬ್ರದ್ದು ಅಲ್ಲಿ ಏನು ಕ್ವಶನ್ಸ್ ಇರುತ್ತೆ ಅದನ್ನ ಕೇಳೋಣ ನಮ್ಮ ಬಗ್ಗೆ ಅಂತ ನಾನು ಕೇಳಿದ್ದು. ಸೊ ಇವಾಗ ಹೇಳಮ್ಮ, ಯಾರಮ್ಮ ಗುಡ್ ಸ್ಟೂಡೆಂಟು? ಗುಡ್ ಸ್ಟೂಡೆಂಟ್ ಇವಳೆ. ಯಾಕಮ್ಮ ಸ್ಲೋವಾಗಿ ಹೇಳ್ತೀಯಾ? ಅಲ್ಲ ಇದೇನು ಕೋಪ ಮಾಡ್ಕೊಂಡು ಆಮೇಲೆ ಮೇಲೆ ಗಿಲಿಕ್ ಹೋಗ್ಬಿಟ್ರಿ ಏನ್ ಗೊತ್ತಿ. ನೆಕ್ಸ್ಟ್ ಕ್ವಶನ್. ಇಬ್ಬರಲ್ಲಿ ಯಾರು ತುಂಬಾ ಜಾಸ್ತಿ ಟೈಮ್ ತಗೊಂತಾರೆ ರೆಡಿ ಆಗಕ್ಕೆ? ಅಮ್ಮ ಇವಳ ಹೆಸ್ರೇ ಹೇಳ್ಬೇಕು ನೀನು. ಅವಳೇ ಅಲ್ಲ ಮಾಡೋದು, ಅದಕ್ಕೆ ಜಾಸ್ತಿ ಮೇಕಪ್ ಇವಳೇ ಗೈಸ್ ಮಾಡೋದು, ಬೇರೆ ಯಾರು. ಮೇಕಪ್ಪು ನನಗೆ ಇಷ್ಟನೇ ಇಲ್ಲ ಬಿಡಿ, ನಾನು ಮೇಕಪ್ ಮಾಡಲ್ಲ, ಏನೋ ಒಂಚೂರು ಹಾಕೊಂಡ್ಬಿಟ್ಟು. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ. ಇವಳು ತುಂಬಾ ಓವರ್ ಮೇಕಪ್ ಮಾಡ್ತಾಳೆ. ಓವರ್ ಅಂದ್ರೆ ಓವರ್ ಅಲ್ಲ, ಬಟ್ ಸಿಂಪಲ್ ಆಗಿ. ಮದ್ವೆಗೆ ಹೋಗೋ ಹೊತ್ನಾಗ 2 ಅವರ್ ಬೇಕು ಗೈಸ್. ಯಾರಾದ್ರೂ ಮದ್ವೆಗೆ ಹೋಗ್ಬೇಕಂದ್ರೆ ಇವಳಕ್ ಮದ್ವೆ ಮಾಡೋ ಹೊತ್ತಾಗ ಅದೆಷ್ಟು ಅವರ್ ತಗೊಂತಾಳೋ ಜಾಗ. ಅಮ್ಮ ಇವಳು ಬಿಡಮ್ಮ, ನೀನ್ ಎಷ್ಟೊತ್ತು ತಗೊಂತೀಯ ಅದನ್ನ ನೋಡು ಫಸ್ಟ್. ಲಾಸ್ಟಿಗೆ ನಮ್ಮ ಅಮ್ಮನ ಬುಡಕ್ಕೆ ಹೋಗಿದ್ದು. ಅದೇ ಎಲ್ಲ ಬಂದು ನನ್ ಬುಡಕ್ಕೆ ಬರ್ತಾರ ಗೈಸ್ ಇವರು. ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 14th ಕ್ವಶನ್. ಯಾರು ತುಂಬಾ ನಗಿಸ್ತಾರೆ? ಚೈತ್ರ ನಗಿಸ್ತಾಳ. ಯಸ್, ನಮ್ಮ ಮನೆಗೆ ನಾನೇ ನಗ್ಸದ್ ಗೈಸ್. ಮತ್ತೆ ಯಾರು ತುಂಬಾ ಕಾಲ್ ಮಾಡ್ತಾರೆ ಜಾಸ್ತಿ? ನಮ್ಮ ಯಜಮಾನ್ರು ಮಾಡ್ತಾರೆ. ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಕಾಲ್? ನಮ್ಮಿಬ್ರದ್ದು ಹೇಳಮ್ಮ ಅಂದ್ರೆ ಊರವ್ರದೆಲ್ಲ ಹೇಳ್ಕೊಂಬತ್ತೀಯ ನೀನು. ಇವಳು ಯಾರು ಕಾಲ್ ಮಾಡ್ತಾರೆ? ಇಬ್ರು ಸಮನಾಗಿ ಯಾರು ಕಾಲು ಇವಳೇ ಮಾಡೋ. ಸೋನಿನೇ ಕಾಲೇಜ್ಗೆ ಹೋದ್ರೆ ಇವಳು ಮಾಡ್ತಾಳ. ಇವಳು ಎಲ್ಲಾದ್ರೂ ಹೋದ್ರು ಬೇರೆಯವ್ರ ಕೈಲಿ ಫ್ರೆಂಡ್ಸ್ ಕಡೆಯಿಂದ ಮಾಡಿಸ್ತಾಳ ಗೈಸ್. ಇವಳು ಮಾಡಿ ಇವಳೇ ಮಾತಾಡ್ತಾಳ. ಇವಳು ಫ್ರೆಂಡ್ಸ್ ಕೈಲಿ ಕೊಡ್ತಾಳ. ಆಂಟಿ ಚೈತ್ರನ್ ಸ್ವಲ್ಪ ಲೇಟಾಗಿ ಕಳಿಸ್ತೀನಿ ಆಂಟಿ ಅಂತ ಹೇಳಿ ಅವ್ರ ಕೈಲಿ ಕೊಡಿಸ್ತಾರೆ. ತುಂಬಾ ದಿನ ಆಯ್ತು ನಾವಿಬ್ರು ಹೊರಗಡೆ ಹೋಗಿ ಆ ಥರ ಎಲ್ಲ ಕೇಳ್ತಾಳೆ ಗೈಸ್. ಇವಳು ಬಾರಿ ಇದ್ದಾಳೆ. ಹೌದು, ಯಾಕಂದ್ರೆ ನಾವು ಮಾತಾಡಿದ್ರೆ ಒಪ್ಪಲ್ವಲ್ಲ, ಅಟ್ಲೀಸ್ಟ್ ಅವ್ರ ಕೈಲಿ ಕೊಟ್ಬಿಟ್ರೆ ಒಪ್ಪಿಸ್ತಾರೆ. ಹೌದು ಗೈಸ್, ಇವಳು ಕರೆಕ್ಟಾಗಿ ಇವಳೇ ಮಾತಾಡ್ತಾಳ ಗೈಸ್. ನಾನ್ ಮಾತಾಡ್ತೀನಿ ಜಾಸ್ತಿ ಮಾಡ್ತೀನಿ ಅಂದ್ರೆ ಅಮ್ಮ ಗೈಸ್. ಇವಳು ಚೆನ್ನಾಗಿ ತಿನ್ಬೇಕಲ್ಲ ಚಾಕ್ಲೇಟ್ ಅನ್ಸ್ಕೊಂಡು ನೋಡಿ. ತುಂಬಾನೇ ಅಮ್ಮ 50 ರೂಪಾಯಿ ಕಳ್ಸು ಅಮ್ಮ, 10 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾಳ ಗೈಸ್. ಆಮೇಲೆ 100 ರೂಪಾಯಿ ಬೆಗ್ಗರ್ ಗೈಸ್. ಏನೋ ಅಲ್ಟ್ರಾ ಬೆಗ್ಗರ್ ನಮ್ಮಮ್ಮ ಅದ್ರ ಮಾತ್ರ. ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು, ಯಾರು ನಿಂಗೆ ಬೆಸ್ಟ್ ಗಿಫ್ಟ್ ಕೊಡಿಸ್ತಾರೆ? ಬೆಸ್ಟ್ ಗಿಫ್ಟ್ ಕೊಡ್ಸಿರೋದು. ಏನು ಕೊಡ್ಸಿದ್ದಾಳೆ 2 ಸ್ಯಾರಿ ಅವಳೇ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾಳೆ. ಫಸ್ಟ್ನೇ ಗಿಫ್ಟು ನನ್ಗೆ ಯಾರು ಕೊಟ್ಟಿಲ್ಲ, ಅವ್ಳು ಕೊಟ್ಟಿರೋದು ತುಂಬಾ ಇಷ್ಟ ಆಯ್ತು. ನನ್ನ ಮಗಳು ಸಂಪಾದನೆ ಮಾಡಿ ಅಟ್ಲೀಸ್ಟ್ ಒಂದು ಸ್ಯಾರಿ ತಂದ್ಕೊಟ್ಲಲ್ಲ ಅನ್ನೋದು ತುಂಬಾ ಖುಷಿ ಆಯ್ತು ಗೈಸ್. ಅವತ್ತಂತೂ ಇವತ್ತು ಯಾರ ಹತ್ರನೂ ಇವಳ ಹತ್ರನೂ ಹೇಳಲಿಲ್ಲ ಗೈಸ್. ನಾನು ಈಗಲೇ ಹೇಳ್ತಾ ಇರೋದು, ನಂಗೆ ತುಂಬಾ ಇಷ್ಟ ಆಯ್ತು. ಅವಳು ಎಂಥದ್ದಾದ್ರೂ ತಂದ್ಕೊಡ್ಲಿ, 10 ರೂಪಾಯಿ ಕೊಡ್ಲಿ, ನಂಗೆ ತುಂಬಾ ಇಷ್ಟ ಆಯ್ತು. 5 ರೂಪಾಯಿ ಕೊಡೆ ನೆಕ್ಸ್ಟ್ ಟೈಮ್. ನಿಯತ್ತಿಲ್ದಿದ್ದು ನಾಯಿ ಗೈಸ್. ಇವಳಿಗೂ ತಿನ್ಸಿದ್ದೀನಿ ಚೆನ್ನಾಗಿ, ಹೇಳ್ಕೊಳಲ್ಲ. ತಿನ್ಸಿರೋದೆಲ್ಲ ಹೇಳ್ಕೊಬಾರ್ದು ಗೈಸ್. ಫಸ್ಟ್ ಆಫ್ ಆಲ್ ಅದು ಒಂದು ಪಾಯಿಂಟು. ಬಟ್ ಅವಳಲ್ಲ, ಇವಳು ಎಷ್ಟು ಕೊಡ್ಸಿದ್ರು ಕೊಡ್ಸಿಲ್ಲ ಅಂತ ಸಾಯ್ತಾ ಇರ್ತಾಳೆ ಇವಳು. ನೆಕ್ಸ್ಟ್ ಅರ್ಜಿ ಹಾಕ್ಬೇಕಾದ್ರೆ ಹಂಗೆ ಕೇಳ್ಬೇಕಲ್ವಾ? ಹಿಂಗೆ ಅದೆಲ್ಲ ಟ್ರಿಕ್ ಮಾಡಕ್ಕೆ ಇವ್ರಿಗೆಲ್ಲ ಗೊತ್ತಿಲ್ಲ, ಎಲ್ಲ ಹೇಳ್ಕೊಂಬೇಡ್ದು. ಓಕೆ ನೆಕ್ಸ್ಟ್ ಕ್ವಶನ್.
ಮತ್ತೆ ಯಾರು ತುಂಬಾ ಜವಾಬ್ದಾರಿ ತಗೊಳ್ತಾರೆ? ಇವಳ ಹತ್ರ ಮೊದ್ಲು ತುಂಬಾ ಜವಾಬ್ದಾರಿ ಇತ್ತು, ಈ ನಡುವೆ ನಾಟಿ ಬೋಟಿ ಆಗೋಗಾಳೆ. ಇವಳು ಈ ನಡುವೆ ಸ್ವಲ್ಪ ಬರ್ತಾ ಇದ್ದಾಳೆ. ಸ್ವಲ್ಪ ಜವಾಬ್ದಾರಿ ಇಬ್ಬರಿಗೂ ಕಡಿಮೆ ಕೊಟ್ಟಿದ್ದೀನಿ, ಜವಾಬ್ದಾರಿ ಯಾರ ಹತ್ರನೂ ಇಲ್ಲ ಈಗ ಸದ್ಯಕ್ಕೆ. ಬಟ್ ಇವಾಗ ಹಿಂದಿನ ಟೈಮಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ನಂಬಿಕೆ ಐತಾ? ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ. ಕ್ವಶನ್, ಯಾರು ತುಂಬಾ ಮರಳು ಕಾಯಿಲೆ ಐತಿ ಇದ್ರಲ್ಲಿ? ಮರ್ವಿನ ಕಾಯಿಲೆ ಯಾರಿಗಿದೆ ಅಮ್ಮ ತುಂಬಾ? ಇನ್ನೂ ವಯಸ್ಸಾಗಿಲ್ಲಲ್ಲ, ಇನ್ನೂ ಏನು ಅಲ್ಲಮ್ಮ, ಇವಾಗ ಒಂದು ಅಲ್ಲ, ಸ್ವಲ್ಪ ಇದಿದ್ರೆ ಹೇಳ್ಬೋದಾಯ್ತು. ಇಬ್ರು ಚೂಟಿಯಾಗಿದ್ದಾರೆ. ಇವಳು ಸ್ವಲ್ಪ ಸೋಂಬೇರಿ. ಯಾರು? ಇವಳೆ ಚೈತ್ರ ಸ್ವಲ್ಪ ಸೋಂಬೇರಿ, ಇವಳು ಓಕೆ. ಆಮೇಲೆ ಇಫ್ ಯು ಹ್ಯಾಡ್ ಟು ಗೋ ಆನ್ ಅ ಟ್ರಿಪ್ ವಿತ್ ಓನ್ಲಿ ಒನ್ ಡಾಟರ್, ಹೂ ವುಡ್ ಯು ಚೂಸ್? ಇದಂತೂ ಹೇಳೋದೇ ಬೇಡ, ನನಗೆ ಗೊತ್ತು. ಅಮ್ಮ, ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕಂದ್ರೆ ನೀನು ನಮ್ಮಿಬ್ರಲ್ಲಿ ಯಾರನ್ನ ಚೂಸ್ ಮಾಡ್ತೀಯ? ನಿನಗೆ ಗೊತ್ತು ಅಂದ್ಮೇಲೆ ನನ್ನೇ ಕೇಳ್ತೀಯ ನೀನು? ಬಾಯಿಂದ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಲ್ಲ, ಮತ್ತೆ ಇನ್ನೇನಕ್ಕೆ ನಾನು ನಿನ್ ಬಾಯಿಂದ ಹೇಳ್ಬಿಡು ಹೋಗ್ಲಿ, ಅವ್ರಿಗೂ ಗೊತ್ತಾಗ. ಎಲ್ಲಾರು ಬಾಯಿಂದನೇ ಹೇಳೋದು, ಬೇರೆ ಕಡೆಯಿಂದ ಹೇಳಕ್ಕಾಗುತ್ತಾ? ಹೇಳಾಯ್ತು, ಬಾಯಿಂದನೇ ಹೇಳೋದು. ಹೇಳ್ಬಿಡು. ಗೈಸ್, ನನಗೆ ಗೊತ್ತು, ನಮ್ಮಮ್ಮ ಕರ್ಕೊಂಡು ಹೋಗೋದು ಇವಳನ್ನೇ. ಆಯ್ತಾ? ಇವಳು ಮಾಡ್ತಾಳ ಆ ಟೈಮಲ್ಲಿ. ಗೈಸ್, ನಾನೇನಂದ್ರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಒಟ್ಟು ಎಲ್ಲರ ಜೊತೆ ಬೆರ್ತು ಬಿಡ್ತೀನಿ, ನಾನು ನಮ್ಮಮ್ಮ ಜೊತೆಲೇ ಇರಲ್ಲ ಗೈಸ್. ಇವಳು ಬೇರೆಯವ್ರು, ಅದೇ ಹೇಳಿದ್ನಲ್ಲ ಗೈಸ್, ಅವರು ಎಲ್ಲರ ಜೊತೆ ಮಾತಾಡ್ಕೊಂಡಿದ್ಬಿಡ್ತೀನಿ. ಇವಳು ಅಂದ್ರೆ ಇವಳು ಹಂಗಿಲ್ಲ, ಇವಳು ಸ್ವಲ್ಪ ಒಬ್ಳೊಬ್ಳೆ ಇರೋ ತರಾನೇ ಇಷ್ಟಪಡ್ತಾಳೆ. ಆಮೇಲೆ ನಮ್ಮ ಅಮ್ಮನ ಜೊತೆನೆ ಇರಕ್ ಇಷ್ಟಪಡ್ತಾಳೆ, ಅದಕ್ಕೆ ನಮ್ಮಮ್ಮನ ಜೊತೆ. ಹಂಗೇನಿಲ್ಲ, ಬೆರೀತೀನಿ. ಅವ್ರಿಗೂ ಸೆಟ್ ಆಗ್ಬೇಕಲ್ವಾ, ವೈಬ್ ಮ್ಯಾಚ್ ಆಗ್ಬೇಕು. ಇವಾಗ ಹೋಗಿ ನೀನು ಅಂಕಲ್ ಜೊತೆ ಹೋಗಿ ಬೇರೆ, ಆಂಟಿ ಜೊತೆ ಬರೀ, ಅಜ್ಜಿ ಜೊತೆ ಹೆಂಗಾಗುತ್ತೆ? ನಮ್ಮ ಏಜಲ್ಲಿ ಇರೋರಾದ್ರೂ ಇರ್ಬೇಕು ಅಟ್ಲೀಸ್ಟ್. ನಾನು ಹಂಗಿಲ್ಲ ಗೈಸ್, ನಂಗೆ ಅಜ್ಜಿಗಳು ಸಿಕ್ಕಿದ್ರು ಸರಿ ಮಾತಾಡ್ಕೊಂಡಿದ್ದು. ವಾಟ್ಸ್ ಯುವರ್ ಫೇವ್ರೆಟ್ ಮೆಮೊರಿ ವಿತ್ ಈಚ್ ಡಾಟರ್? ಅಮ್ಮ, ನಮ್ಮಮ್ಮನ್ಗೆ ಇಂಗ್ಲಿಷ್ ಗೊತ್ತು ಗೈಸ್. ನನಗೆ ಮೆಮೊರಿ ಬರ್ಬೇಕು ಅಂದ್ರೆ ಅಲ್ಲ, ಮೆಮೊರಿ ಕಾರ್ಡ್ ಹಾಕಬೇಕು. ಮೆಮೊರಿ ಕಾರ್ಡ್ ಹಾಕ್ಬೇಕಂತ ಹೇಳ್ತಾಳೆ. ನನಗೆ ಇವ್ರಿಬ್ರಲ್ಲಿ ಯಾರು ಮದ್ವೆ ಆಗಿ ಹೋದ್ರು ಅದಲ್ಲ, ಚಿಕ್ಕ ವಯಸ್ಸಿಂದ ಇವಾಗವರ್ಗುನು ನೆನಪು, ಒಳ್ಳೆ ನೆನಪು ನಮ್ಮಿಬ್ರಲ್ಲಿ ಯಾವ್ದು ನಿನಗೆ ಅಂತ ಕೇಳ್ತಿರೋದು. ಇವಳಿಗೆ ಮೇಲೆ ಮನೆ ಮೇಲೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಊಟ ಮಾಡಿಸಿದ್ದು, ಕರೆಂಟ್ ಇಲ್ದಿರೋ ಟೈಮಲ್ಲೆಲ್ಲ ತುಂಬಾನೇ ಇದು ಮಾಡಿರೋದು. ತುಂಬ ರೈಮಿಂಗ್ಸ್ ತುಂಬ ಚೆನ್ನಾಗಿ ಸಾಕಿದ್ದಂದ್ರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಂದ್ರೆ ಇವಳಿಗೆ ಗೈಸ್. ಇವಳು ರಾಣಿ ಥರ ಹುಟ್ಟಿ ಇದಾಗ್ಬಿಟ್ಲು ಗೈಸ್ ಮನೆಯಲ್ಲಿ. ಅದಕ್ಕೋಸ್ಕರ ಇವಳದೇ ನೆನಪು ತುಂಬ ದೊಡ್ಡ ಮಗಳು. ಅದೇ ಒಂದು ಇನ್ಸಿಡೆಂಟ್ ಹೇಳು, ಇದು ಮರೆಯಕ್ಕೆ ಆಗಲ್ಲ. ಅಲ್ಲ, ಇದಾಯ್ತು, ಇದು ನಾನು ಚಿಕ್ಕ ವಯಸ್ಸದ ಮನೆಯಲ್ಲಿ ಇವಳು ಇರಕ್ಕೆ ಬಿಡ್ತಾ ಇರ್ಲಿಲ್ಲ ಗೈಸ್. ಮನೆಯಲ್ಲಿ ಆ ಬೀದಿಯಲ್ಲೆಲ್ಲ ತುಂಬಾ ನಮ್ಮ ಏರಿಯಾದಲ್ಲೆಲ್ಲ ಇವಳು ಅಂದ್ರೆ ತುಂಬಾನೇ ಫೇವ್ರೇಟ್ ಗೈಸ್. ಒಂದು ದಿನಾನು ಕೆಳಗಡೆ ಕಾಲು ಹಿಡ್ದಂಗೆ ಜನನೇ ನೋಡಿದ್ದಾರೆ ಗೈಸ್. ನಮ್ಮ ಅಕ್ಕಪಕ್ಕ ಇರೋ ಜನಗಳು ಇವಳಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಇವಳು ಚಿಕ್ಕ ಪಾಪು ಅಲ್ಲಿದ್ದಾಗ ನಮ್ಮ ಮನೆ ಪಕ್ಕದವ್ರು ಕರ್ಕೊಂಡೋಗಿ ಆಟ ಆಡಿಸ್ತಿರ್ಬೇಕಾದ್ರೆ ನೀರ್ ಟ್ಯಾಂಕಲ್ಲಿ ಬಿದ್ದೋಗ್ಬಿಟ್ಟಿದ್ದೆ ಗೈಸ್. ಆಮೇಲೆ ಬೇಗ ಹೋಗಿ ಒಂದು ಆಂಟಿ ಬಂದು ಕಾಪಾಡಿದಾಳೆ ಗೈಸ್. ನಾವು ನೀರ್ ಟ್ಯಾಂಕ್ ಅಂದ್ರೆ ನಾನು ಚಿಕ್ಕೋಳಿದ್ದ ಧರ್ಮಸ್ಥಳ ಇದಕ್ಕೆ ಹೋಗಿದ್ದಾಗ ಹಂಗೆ ಗೈಸ್, ನೀರಲ್ಲಿ ನದಿಯಲ್ಲೇ ಹೋಗ್ಬಿಡ್ತಾ ಇದ್ಲು. ಮತ್ತೆ ಹೋಗಿ ಯಾರೋ ಕಾಪಾಡಿದ್ದಾರೆ. 2 ಸರಿ ನೀರಿನ ಗಂಡ ಕಳಿಸ್ಕೊಂಡ್ ಬಂದಿದ್ದಾಳೆ ಗೈಸ್. ಇವಳ್ದೇನು ಇಲ್ವಾ? ಇವಳ್ದೇನು ಇಲ್ಲ ಗೈಸ್. ಏನಾದ್ರು ಒಂದು ಇವಳು ನನ್ ಕೈ ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಗೈಸ್. ಇವಳು ಪೋಲಿಗೆ ತುಂಬಾನೇ ಪೋಲಿ ಬೀಳ್ತಾ ಇದ್ಲು. ಅದಕ್ಕೆ ಸೈಡ್ ಬೇರೆಯವ್ರನ್ನ ಕಂಡೇನೆ ಓಡಾಕ್ತಾ ಇದ್ಲು. ಚಿಕ್ಕ ವಯಸ್ಸಿಂದ ಬೇರೆಯವ್ರ ಜೊತೆಲ್ಲೇ ಬೆಳೆದಿರೋಳು ಇವಳು. ಅದಕ್ಕೆ ಬೇರೆಯವ್ರು ಅಂದ್ರೆ ಇಷ್ಟ. ಇವಳು ನನ್ನ ಕೈ ಹಿಡ್ಕೊಂಡೆ ಬೆಳ್ಕೊಂಡು ಬಂದಿದ್ದಾಳೆ. ಇವಳು ನನ್ನ ಕೈ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಇವಳ್ದೇನು ಆ ಥರ ಏನೂ ಆಗಿಲ್ಲ ಗೈಸ್. ಹಂಗೆ ನಮ್ಮಮ್ಮ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಒನ್ ಥಿಂಗ್ ದಟ್ ಯು ಲವ್ ಮೋಸ್ಟ್ ಅಬೌಟ್ ಈಚ್ ಡಾಟರ್? ನಮ್ಮಿಬ್ರಲ್ಲಿ ಇಬ್ರಿಗೂ ನನ್ನಲ್ಲಿ ಏನು ಇಷ್ಟ, ಅವಳಲ್ಲಿ ಏನು ಇಷ್ಟ ಅಂದ್ರೆ ಅದೇ ಡಿಪ್ರೆಷನ್. ಒಂದ್ಸಲ ಅದು ವರ್ಡ್ ಬರ್ತಾ ಇಲ್ಲ ನನಗೆ. ನನ್ನ ಗುಣದಲ್ಲಿ ಏನು ಇಷ್ಟ, ಇವಳ ಗುಣದಲ್ಲಿ ಏನು ಇಷ್ಟ ಅಂತ ಅದು ಇಷ್ಟ ಆಗುತ್ತೆ ಗೈಸ್. ಇವಳ ಗುಣದಲ್ಲಿ ಇನ್ನೊಂದೇನು ಇಷ್ಟ ಅಂದ್ರೆ ಬೇರೆಯವ್ರಿಗೆ ಹೋಗಿ ಸಹಾಯ ಮಾಡೋದು ತುಂಬಾ ಇಷ್ಟ ಆಗ್ತೈತಿ. ಇವಳು
ನನ್ನ ಡಾಕ್ಟರು ನರ್ಸ್ಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಗೈಸ್. ಆದ್ರೆ ನಾನು MBBS ಓದ್ಬೇಕಾಯ್ತು ಇವಾಗ. ಆ ಥರ ಬೈ ನೋಡ್ಬೈ ಮಿಸ್ಸಾಗಿ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಓಕೆ ನೆಕ್ಸ್ಟ್ ಕ್ವಶನ್. ಹೂ ಈಸ್ ಮೋಸ್ಟ್ ಲೈಕ್ ಯು? ನಿಮ್ಮ ಥರ ಯಾರು ಬರಲಿ? ಏ ಇಲ್ಲ ಏನದು ಹೂ ಇಸ್ ಮೋಸ್ಟ್ ಲೈಕ್ ಯು. ನಿನ್ ಥರ ಯಾರಮ್ಮ ಒಂಚೂರು? ನಾನಂತೂ ಅಲ್ವೇ ಅಲ್ಲ ಗೈಸ್, ನಾನು ಅಲ್ವೇ ಅಲ್ಲ, ನಾನು ನಮ್ಮ ಅಪ್ಪನ ಥರ ಯಾರು ಅಲ್ಲ ಅನ್ಸುತ್ತೇನೋ. ಏನಮ್ಮ? ಅವು ನಾವೇ ಹೇಳ್ತಿದ್ರು ನಮ್ಮಮ್ಮ ಅವ್ರ ಅಮ್ಮನ ಥರ 100%. ಇವಳು ಇಬ್ರು ಭಾಗ ಮಾಡ್ಕೊಂಡಿರೋದು ನಂದೇ ಗೈಸ್. ಆದ್ರೆ ನಾವು ಮಾತ್ರ 100 ಹೇಳ್ತೀರಿ, ಅವ್ರ ಪಕ್ಕ ಟೇಟ್ ಅವ್ರ ಅಮ್ಮನ ಥರಾನೇ. ಹೌದು ಗೈಸ್, ನಮ್ಮಮ್ಮ ತರನೇ ಗೈಸ್, ನಮ್ಮಮ್ಮ ತರನೇ ನಾನು, ನಮ್ಮಮ್ಮನೇ ನಾನು, ನಾನೇ ಕ್ವಶನ್ ನಮ್ಮಮ್ಮ. ಕೇಳಿರೋದೇ ದೊಡ್ಡ ತಪ್ಪು. ಐ ಲವ್ ಯು ಮದರ್ ಇಂಡಿಯಾ. ಇಂಗ್ಲಿಷು. ಓಕೆ ನೆಕ್ಸ್ಟ್ ಕ್ವಶನ್. ಹೂ ಈಸ್ ಮೋಸ್ಟ್ ಲೈಕ್ ಡ್ಯಾಡ್? ಡ್ಯಾಡಿ ಥರ ಯಾರು? ಅದೇ ನಾನೇ ಗುಣ ಏನು ಬೇಕಾದ್ರೆ ಹೇಳ್ಬೋದು. ನಾನೇ ನಮ್ಮ ಫೇಸ್ ಕಟ್ಟು ನಮ್ಮ ಡ್ಯಾಡಿ ಥರನೇ, ನಮ್ಮ ಗುಣ ಅಂತೂ ನನ್ನ ಮೂಗು ಅವ್ರ ಬಾವ್ ಡ್ಯಾಡಿ ತರ. ಈ ಲಿಪ್ಸ್ ಎಲ್ಲ ಡ್ಯಾಡಿ ಥರನೇ, ಸೇಮ್ ಕಾಪಿ ಪೇಸ್ಟ್. ನಾವಿಬ್ರು ಒಂಥರ. ಎಲ್ರು ಎಷ್ಟೊಂದು ಜನ ಹೇಳ್ತಾರೆ ನಂದು ಇವಳ್ದು ಫೇಸ್ ಕಟ್ ಒಂದೇ ಥರ ಇದೆ ನನಗೆ. ನಿಜ ಅಂದರೆ ಹೇಳ್ತೀನಿ, ಇಲ್ಲ ನನಗೂ ಇಷ್ಟನೇ ಇಲ್ಲ, ನಾನೇ ಬೇರೆ ಇವಳು ಬೇರೆ. ನಾನು ಒಪ್ಪದೇ ಇಲ್ಲ. ಇವಳು ಮೂವಿ ಇಷ್ಟ ಆಗ್ಲೈತೆ, ನಂದಿಲ್ಲ. ಶಾರ್ಟ್ ಅಂಡ್ ಕ್ಯೂಟ್ ಏನಿಲ್ಲ, ಸ್ವಲ್ಪ ಇವಾಗ ಸ್ವಲ್ಪ ಫೇರ್ ಆಗವಳೆ, ಬೇಗ ಬೇಗ ಬ್ರೋ ಫೇರ್ ಅವಾಗಿಂದನೂ ಇದ್ದೀರಿ. ನೆಕ್ಸ್ಟ್ ಫೈನಲಿ, ಡೂ ಯು ಲವ್ ಈಚ್ ಡಾಟರ್ಸ್ ಈಕ್ವಲಿ? ಯಾ ಈಕ್ವಲಿ. ಇಂಗ್ಲಿಷು ಮತ್ತೆ ಯಾ ಈಕ್ವಲಿ ಇಷ್ಟಪಡ್ತೀಯಮ್ಮ? ಕನ್ನಡದಲ್ಲಿ ಹೇಳು ಒಂಚೂರು. ಇಬ್ಬರನ್ನು ತುಂಬಾ ಇಷ್ಟಪಡ್ತೀರಿ ಗೈಸ್. ಇವಳು ದೊಡ್ಡವಳು, ಇವಳು ಚಿಕ್ಕವಳು, ಇನ್ಯಾರಿದ್ದಾರೆ ಇವ್ರಿಬ್ಬರನ್ನು ಬಿಟ್ರೆ ನನ್ನ ಮಗ ಇದೆ. ಬೇರೆ ವಿಧಿನೇ ಇಲ್ಲ, ಹುಡುಗಿರಲ್ಲಿ ನಮ್ಮನ್ನ ಇಷ್ಟಪಡಲೇಬೇಕು ನಮ್ಮಮ್ಮ. ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ವಶನು. ಈ ಚಾಲೆಂಜಲ್ಲಿ ಯಾರು ವಿನ್ ಆಗಿದ್ದು? ಅದನ್ನ ನೀವು ಡಿಸೈಡ್ ಮಾಡ್ಬೇಕು, ನಾನೇನು ನೀವು ಡಿಸೈಡ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಾವೇನಿದು ವಿನ್ ಆಗ್ಬೇಕು ಅಂತ ಏನು ಕಾಂಪಿಟೇಷನ್ ತರ ಮಾಡಿಲ್ಲ, ಬಟ್ ನನಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಕೇಳೋಣ ನಮ್ಮ ಅಮ್ಮನಿಗೆ ಏನೇನೈತೆ ಅಂತ. ಅಮ್ಮನ ಬಂಡವಾಳ ಎಲ್ಲ ಸಾಕ್ಬಿಡೋಣ ಅಂತ ಇವತ್ತು ಕ್ವಶನ್ಸ್ಗೆ ಕೇಳಿದ್ರಿ. ನೋಡಿದ್ರೆ ಎಲ್ಲ ಒಳ್ಳೊಳ್ಳದೇ ಹೇಳ್ಬಿಟ್ರು. ಹೋಗ್ಲಿ, ಒಂದು ಕೆಟ್ಟದ್ದು ಯಾವುದಾದ್ರೂ ಒಂದು ಲಾಸ್ಟ್ ಕ್ವಶನ್ ಅಮ್ಮ ಇದು. ನಮ್ಮಿಬ್ರಲ್ಲಿ ಒಂದು ಕೆಟ್ಟ ಅಭ್ಯಾಸ. ಇವಳಿಗೆ ತುಂಬಾ ಕೆಟ್ಟ ಅಭ್ಯಾಸ ಅಂದ್ರೆ ಬೇರೆಯವ್ರ ಜೊತೆಗೆ ಹೋಗಿ ಮಾತಾಡೋದು, ಅವ್ರ ಜೊತೆಲೆ ಮಾತಾಡ್ಕೊಂಡು ಅವ್ರ ಜೊತೆಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೌದು ಗೈಸ್, ಅವಮಾನಗಳೇ ಮಾಡಕ್ ಬೇಡ ಸ್ವಾನ್. ಇವಳು ನನ್ನ ಜೊತೆಲೇ ಇರ್ತಲ್ಲ ಗೈಸ್. ಇವಳು ನನ್ನ 2ನೇ ದೋಸ್ತಿ. ಸದ್ಯ ತಾಯಿ ಅಂದಿದ್ರೆ ಇಲ್ಲಿಂದ ಇಲ್ಲೇ ದೋಸ್ತಿ ಮೈಕ್ನ ಗಂಟ್ಲಾಗಿ ಪುಟ್ತಾ ಇದ್ದೆ ನಾನಂತೂ. ಸೊ ಗೈಸ್, ಇಷ್ಟೇ ಕ್ವಶನ್ಸು, ಸ್ವಲ್ಪನೇ ತಗೊಂಡಿದ್ರಿ ನಾವು. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾಡಿ. See you in next vlog. Until then, see you. Tata. Bye bye.